ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಶ್ರೀರಾಮ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಉದ್ಘಾಟನೆ. ಕ್ರೆಡಿಟ್ ಕೋಆಪ್ಗಳಿಗೆ ಪ್ರಮುಖ ಸೆಕ್ಷನ್ 80P ಪ್ರಯೋಜನ. ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ನಾಗಪುರದಲ್ಲಿ ಶ್ರೀರಾಮ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಚಿಂಚ್ ಭವನ ಶಾಖೆಯನ್ನು ಉದ್ಘಾಟಿಸಿದರು. ಇದು ಬ್ಯಾಂಕಿನ ವಿಸ್ತರಣಾ ಪ್ರಯತ್ನಗಳಲ್ಲಿ ಮತ್ತೊಂದು ಹೆಜ್ಜೆಯಾಗಿದೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಫಡ್ನವೀಸ್, ಬ್ಯಾಂಕಿನ ನಿರ್ದೇಶಕ ಮಂಡಳಿ, ಅಧಿಕಾರಿಗಳು, ಉದ್ಯೋಗಿಗಳ ಭವಿಷ್ಯದ ಬೆಳವಣಿಗೆ, ಯಶಸ್ಸಿಗೆ ಶುಭ ಹಾರೈಸಿದರು. ಹೊಸ ಶಾಖೆಯು ಬ್ಯಾಂಕಿಂಗ್ ಸೇವೆಗಳನ್ನು ಬಲಪಡಿಸುತ್ತದೆ ಮತ್ತು ಸ್ಥಳೀಯ ನಿವಾಸಿಗಳ ಆರ್ಥಿಕ ಅಗತ್ಯಗಳಿಗೆ ಕೊಡುಗೆ ನೀಡುತ್ತದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಚಂದ್ರಶೇಖರ್ ಬಾವಂಕುಲೆ, ಪ್ರವೀಣ್ ಧಾಟ್ಕೆ, ನೀತಾ ಠಾಕ್ರೆ, ಪರಾಗ್ ಸರಾಫ್ ಮತ್ತು ಇತರ ಗಣ್ಯರು ಉಪಸ್ಥಿತರಿದ್ದರು. ಹೊಸ ಚಿಂಚ್ ಭವನ ಶಾಖೆಯು ಗ್ರಾಹಕರ ಸಂಪರ್ಕವನ್ನು ಹೆಚ್ಚಿಸಲು ಮತ್ತು ಈ ಪ್ರದೇಶದಲ್ಲಿ ಬ್ಯಾಂಕಿಂಗ್ ಸೇವೆಗಳಿಗೆ ಹೆಚ್ಚಿನ ಪ್ರವೇಶವನ್ನು ಒದಗಿಸಲು ಸಹಾಯ ಮಾಡುತ್ತದೆ ಎಂದು ಬ್ಯಾಂಕ್ ಅಧಿಕಾರಿಗಳು ತಿಳಿಸಿದ್ದಾರೆ. ಸಹಕಾರಿ ಕ್ರೆಡಿಟ್ ವಲಯಕ್ಕೆ ಗಮನಾರ್ಹ ಪರಿಹಾರವಾಗಿ ಬೆಂಗಳೂರಿನ ಆದಾಯ ತೆರಿಗೆ ಮೇಲ್ಮನವಿ ನ್ಯಾಯಮಂಡಳಿ ITAT ಹ್ಯಾಮ್ಥರ್ಡ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ಗೆ ಸೆಕ್ಷನ್ 80P ತೆರಿಗೆ ಕಡಿತ ಪ್ರಯೋಜನಗಳನ್ನು ಅನುಮತಿಸಿದೆ. ಇದು ನಿಜವಾದ ಕ್ರೆಡಿಟ್ ಕೋಆಪರೇಟಿವ್ಗಳ ತೆರಿಗೆ ಅರ್ಹತೆಯನ್ನು ಬಲಪಡಿಸುತ್ತದೆ. ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿನ ಠೇವಣಿಗಳಿಂದ ಗಳಿಸಿದ ಬಡ್ಡಿ ಆದಾಯದ ಕುರಿತು ಆದಾಯ ತೆರಿಗೆ ಇಲಾಖೆಯ ಆಕ್ಷೇಪಣೆಗಳನ್ನು ನ್ಯಾಯಮಂಡಳಿ ತಳ್ಳಿಹಾಕಿತು. ನಾಮಮಾತ್ರ ಸದಸ್ಯರ ಉಪಸ್ಥಿತಿಯು ಸೆಕ್ಷನ್ 80P ಅಡಿಯಲ್ಲಿ ಕಡಿತಕ್ಕೆ ಸೊಸೈಟಿಯನ್ನು ಅನರ್ಹಗೊಳಿಸುತ್ತದೆ ಎಂಬ ವಾದವನ್ನು ಸಹ ತಿರಸ್ಕರಿಸಿತು. 2017-18ನೇ ಸಾಲಿನ ಮೌಲ್ಯಮಾಪನ ವರ್ಷಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ಇಲಾಖೆಯು 5.78 ಲಕ್ಷ ರು ಬಡ್ಡಿ ಆದಾಯವನ್ನು ಇತರ ಮೂಲಗಳಿಂದ ಬರುವ ಆದಾಯ ಎಂದು ಪರಿಗಣಿಸಿತ್ತು ಮತ್ತು ಕಡಿತ ಪ್ರಯೋಜನಗಳನ್ನು ನಿರಾಕರಿಸಿತ್ತು. ಆದಾಗ್ಯೂ ಸೊಸೈಟಿಯು ತನ್ನ ಸದಸ್ಯರಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಮಾತ್ರ ತೊಡಗಿಸಿಕೊಂಡಿದೆ. ಬಡ್ಡಿ ಆದಾಯವು ಅದರ ಪ್ರಮುಖ ಸಹಕಾರಿ ವ್ಯವಹಾರ ಚಟುವಟಿಕೆಗಳಿಗೆ ನೇರವಾಗಿ ಸಂಬಂಧಿಸಿದೆ ಎಂದು ITAT ಗಮನಿಸಿದೆ. ಪರಿಹಾರ ನೀಡುವ ಸಂದರ್ಭದಲ್ಲಿ ನ್ಯಾಯಮಂಡಳಿಯು ಮಾವಿಲಾಯ್ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ವರ್ಸಸ್ CIT ಮತ್ತು ತುಮಕೂರು ಮರ್ಚೆಂಟ್ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ವರ್ಸಸ್ ITO ಸೇರಿದಂತೆ ಮಹತ್ವದ ತೀರ್ಪುಗಳನ್ನು ಅವಲಂಬಿಸಿದೆ. ಈ ತೀರ್ಪು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80P ಅಡಿಯಲ್ಲಿ ಕಡಿತಗಳನ್ನು ಪಡೆಯುವ ಸಹಕಾರಿ ಕ್ರೆಡಿಟ್ ಸೊಸೈಟಿಗಳ ಸ್ಥಾನವನ್ನು ಬಲಪಡಿಸುವ ನಿರೀಕ್ಷೆ ಇದೆ.